ನೋಡ್ತಾ ಇರ್ಬೋದು ಏನು ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಯೂಟ್ಯೂಬ್ ಚಾನಲಿಂದ. ಸೊ ಇವತ್ತೊಂದು ಜೊತೆ ಕರುಗಳನ್ನ ಕೊಮ್ಮು ಮಾಡಿ ವಿಡಿಯೋ ಮಾಡ್ತಾಯಿದ್ದೀವಿ. ಸಿಕ್ಕಾಪಟ್ಟೆ ಶ್ರೀಮಂತರು ವಿಡಿಯೋ ಮಾಡ್ತಾಯಿದ್ದೀವಿ. ಅಣ್ಣ ಆ ಕಡೆಯಿಂದ ತಿರುಗಿಸ್ಕಬಾ. ಅಲ್ಲೇ ನಿಲ್ಲಿಸು. ಆ ಕಡೆ ಹೋಗು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವತ್ತು ಒಂದು ಸಿಕ್ಕಾಪಟ್ಟೆ ಕೋಟಿ ಶ್ರೀಮಂತರನ್ನ ಇವತ್ತು ಭೇಟಿ ಮಾಡಿದ್ದೀವಿ, ದನ ಇಟ್ಕೊಂಡಿರೋರನ್ನ. ಹಾಗೆ ಬನ್ನಿ ಕೇಳೋಣ ಏನು ಎತ್ತ ಅವ್ರ ಬಗ್ಗೆ ಒಂಚೂರು ಡೀಟೇಲ್ಸಾಗೆ ವಿಚಾರವನ್ನು ತಿಳ್ಕೊಳ್ಳೋಣ. ಅಣ್ಣ ನಮಸ್ತೆ, ನಿಮ್ಮ ಹೆಸರು? ಯಾವ ಊರವ್ರು ತಾವು? ಎಲ್ಲಿ ಬರುತ್ತಿದ್ದು? ಯಾವ ತಾಲೂಕು? ಯಾವ? ಕೋಡಂಬಳ್ಳಿ ಹತ್ರ ಕರಳಿ. ಓ, ಲ್ಯಾಂಡ್ ಮಾರ್ಕು ಕೋಡಂಬಳ್ಳಿ ನಿಮಗೆ. ಓಕೆ ಅಣ್ಣ, ಇವಾಗ ನಾನು ಬಂದಾಗ ನನಗೆ ಆಶ್ಚರ್ಯ ಆಗಿದ್ದೇನು ಅಂದರೆ, ನೀವು ಫೋನ್ ಮಾಡಿದ್ಮೇಲೆ ಒಂದು 10-12 ಜನ ಹುಡುಗರು ಬಂದರು. ಏನು ಪರ್ಪಸ್ಗೆ ಈ ಥರ ಬಂದಿದ್ದು? ಅಭಿಮಾನಿಗಳು ದನ ಸಾಕಿರೋದ್ರಿಂದ. ಅಂದರೆ ನಿಮ್ಮ ಕಡೆ ನಾಟಿ ಹಸುಗಳು ಇಷ್ಟು ಜಾಸ್ತಿ ಇಲ್ವಾ? ಹಾಂ, ಓಕೆ. ಈಗ ಎಲ್ಲರೂ ಬಿಟ್ಟಿದ್ರು, ಇವಾಗ ಅದನ್ನು ನೀವು ಮತ್ತೆ ಸ್ಟಾರ್ಟ್ ಮಾಡಿದ್ದೀರಾ. ಏನು ಕಾರಣಕ್ಕೋಸ್ಕರ ಶುರು ಮಾಡಿದ್ರಿ? ಈಗೆಲ್ಲ ಕೋಟಿ ಅಣ್ಣ, ಈಗ ದನಗಳು ತಂದ್ಬಿಟ್ಟಣ ಕೋಟಿ ಹೇಳ್ತಾರಣ. ಅದಕ್ಕೋಸ್ಕರ ನಾವು ಸಣ್ಣದ್ರಿಂದ ತಂದು ಬೆಳೆಸಿ ದೊಡ್ಡದು ಮಾಡೋಣ ಅಂತ ತಂದಿದ್ದೀವಣ್ಣ. ಓಕೆ, ನೀವೇನು ಜಾತ್ರೆ ಮಾಡೋದ? ಏನು ಪರ್ಪಸ್ ಏನು ನಿಮ್ಗೆ? ಏನು ಉದ್ದೇಶ ಏನು ನಿಮಗೆ ದನಗಳದ್ದು? ಜಾತ್ರೆ ಮಾಡ್ತಿದ್ದೀವಣ್ಣ ನಾವು. ಈಗ ಜಾತ್ರೆಗೆಲ್ಲ ಹೋಗೋಣ, ಮನೆ ಹತ್ರ ವ್ಯವಸಾಯ ಮಾಡೋಕ್ಕೆ ಅಂತ ತಗೊಂಡಿದ್ದೀವಣ್ಣ. ಮನೆ ಹತ್ರ ವ್ಯವಸಾಯ ಮಾಡೋಕ್ಕೋಸ್ಕರ ತಗೊಂಡಿದ್ದೀರಾ? ಓಕೆ, ಅಂದರೆ ಜಾತ್ರೆ ಮಾಡಲ್ಲ ನೀವು? ಜಾತ್ರೆ ಅಣ್ಣ ಮಾಡಲ್ಲ ಅಷ್ಟೊಂದಾಗಿ ಜಾತ್ರೆ ಮಾಡಲ್ಲ. ಓಕೆ, ಮತ್ತು ಇನ್ನು ಬೇರೆ ಏನು ಪರ್ಪಸ್ ಮಾಡ್ತೀರಾ? ಏನು ವ್ಯವಸಾಯ ಮಾಡ್ತೀರಾ ಅಥವಾ ಏನು ಮಾಡ್ತೀರಾ ಇದರಲ್ಲಿ? ಏನು ವ್ಯವಸಾಯ ಮಾಡ್ತೀವಣ್ಣ, ಮಾಮೂಲಿ ಸಣ್ಣಕ್ಕೆ ತಗೊಂಡು ಕರ್ಕೊಳ್ಳಿ ದೊಡ್ಡ ಮಾಡಿ ವ್ಯವಸಾಯ ಮಾಡಿ ಮಾರೋದಣ್ಣ. ವ್ಯವಸಾಯ ಮಾಡಿ ಮಾರೋದು, ಬೇರೆ ಏನೇನು ಮಾಡಲ್ಲ. ಓಕೆ, ಈಗ ಈ ಕರ ಇದು ತುಂಬ ಸ್ಪೀಡ್ ಇದೆಯಲ್ಲ, ಏನು ಕಾರಣ? ಬಿಳಿದು ರೈಸ್ ಹಾಕೋದಂತ ನೋಡಿದೋಣ. ಹಾಂ, ಅದ ರೈಸ್ ಹಾಕ ಅಲ್ಲ ಅಣ್ಣ, ಅದಕ್ಕೆ ಊಟ ಮಾಡಿ ನಿಲ್ಸೋದಂತ ಕೂಟ ಕುಡ್ತಾ ಇದೀವಣ್ಣ. ಅದಕ್ಕೆ ಕೂಟ ಕುಡ್ಕಾಡ್ತಾ ಇದ್ದೀರಾ? ಓಕೆ, ಬಟ್ ಎರಡಕ್ಕೂ ಕೂಟ ಹಾಕತ್ತೀವಿ. ಎರಡಕ್ಕೂ ಕೂಟ ಸಿಕ್ಕಿದ್ರೆ ಕೂಟ ಹಾಕ್ತೀರಾ? ಓಕೆ, ಏನು ಅಲ್ಲೂ ಆಗಿದಾವ? ಇನ್ನೂ ಇಲ್ವಾ? ಇನ್ನು ಎಷ್ಟು ದಿನ ಟೈಮ್ ಬೇಕಾಗ್ಬೋದು? ಇನ್ನೂ ಬೇಕಣ್ಣ, ಇನ್ನೂ 6-7 ತಿಂಗಳು ಮೇಲೆ ಬೇಕು. 6-7 ತಿಂಗಳು ಮೇಲೆ ಬೇಕು. ಓಕೆ, ಈಗ ಜಾತ್ರೆ ಮಾಡೋದಿಲ್ಲ, ನೀವು ಬರೀ ವ್ಯವಸಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ನಿಮಗೆ ಈ ಸಾಕೋದ್ರಿಂದ ಏನು ದುಡ್ಡು ಹೆಂಗೆ ಸಿಗುತ್ತೆ? ಖುಷಿ ಅಣ್ಣ, ಅದರಲ್ಲಿ ಖುಷಿ ಆ ಥರ. ಓಕೆ, ಏನೇನು ತಿಂಡಿ ಕೊಡ್ತೀರಾ ಇದಕ್ಕೆಲ್ಲ ನೀವು? ಹಾಲು, ರವೆ ಬೂಸ, ಹಾಂ, ಡೈರಿ ಪಿಟ್ಸು, ಅಕ್ಕಿ ನುಚ್ಚು. ಡೈರಿ ಪೀಡ್ ಹಾಕಿದ್ರೆ ಬಣ್ಣ ಕೆಟ್ಟೋಗಲ್ವಾ? ಏನೂ ಕೆಟ್ಟೋಗಲ್ಲ, ಈಗ ಇಲ್ಲೇ ನೋಡ್ತಾ ಇದೀರಣ್ಣ ನೀವೇ ಆ ಥರ. ಓಕೆ, ಇವೆಲ್ಲ ತರೋದಕ್ಕೆ ಯಾರು ಹೋಗ್ತೀರಾ ನೀವು? ಊಟ ಮಾಡೋದಕ್ಕೆ, ಸುಳಿ ಸುದ್ದ ಎಲ್ಲ ನೋಡೋದಕ್ಕೆ ಯಾರು ಹೋಗ್ತೀರಾ? ನಾವೇ ನೋಡ್ತೀವಣ್ಣ. ಎಲ್ಲ ನೀವೇನೆ? ನೀವೆಲ್ಲ ಒಂದು ಗ್ರೂಪು, ಒಂದು ಫ್ರೆಂಡ್ ಸರ್ಕಲ್ಲು. ಓಕೆ, ಇದನ್ನು ಯಾರು ಕೇಳಿದ್ರೆ ಕೊಡ್ತೀರಾ ನೀವು? ಕೊಡ್ತೀವಣ್ಣ, ಎರಡು ಕೇಳಿದ್ರು ಕೊಡ್ತೀರಾ? ಮೊಬೈಲ್ ನಂಬರು? ಒಂದು ಕೇಳಿದ್ರು ಕೊಡ್ತೀವಿ. ಮೊಬೈಲ್ ನಂಬರು? 96 86 68 86 52. ಈಗ ಯಾರೇ ಬಂದು ಕೇಳಿದ್ರು ಕೊಡ್ತೀರಾ? ಇವಾಗ ನೀವು ಇದನ್ನು ರೇಸ್ಗೆ ಹೋಗುತ್ತೆ ಅಂತ ಹೇಳಿದ್ರಲ್ಲ, ನೀವು ಹಾಕಿದ್ರಾ? ಇನ್ನೂ ಹಾಕಿಲ್ಲ ಅಣ್ಣ, ಹಾಕೋದಂತ ನೋಡ್ದೋ ನಮ್ಮ ಕೈಲಿ ಅಲ್ಲ, ಅಷ್ಟಕ್ಕೆ ನಿಲ್ಸಿದ್ವಿ. ಓಕೆ, ಇದಕ್ಕೆ ಏನಾರ ಪಿಚ್ಗೆ ರೆಡಿ ಮಾಡಿದ್ದೀರಾ ಅದನ್ನು ಹೋಗೋದಕ್ಕೆ, ಅಥವಾ ಅದಕ್ಕೇನಾರು ರೂಢಿ ಮಾಡಿದ್ದೀರಾ? ಟ್ರ್ಯಾಕಲ್ಲಿ ರೂಢಿ ಮಾಡಿದ್ದೀವಣ್ಣ, ಟ್ರ್ಯಾಕ್ ಇನ್ನೂ ಒಂದ್ಸತಿನೂ ಹಾಕಿಲ್ಲ, ಬಟ್ ಹೆವಿ ಸ್ಪೀಡ್ ಇದೆ. ಹೆವಿ ಸ್ಪೀಡು. ಓಕೆ, ಇವಾಗ ಏನು ಬೆಲೆಗೆ ತಂದಿದ್ದೀವು? ನಿಯತ್ತಾಗಿ ನಿಜ ಹೇಳ್ರಿ, ಆಮೇಲೆ ವೀಡಿಯೋ ಮಾಡ್ತಾವ್ರೆ ಯಾರು ಅಂದ್ಕೊಂಡು ಇಲ್ದೇ ಇರೋದು ಬೇರೆಯವ್ರು ಪುಂಗಿ ಬಿಡ್ತಾರಲ್ಲ, ಆ ಥರ ನೀವು ಪುಂಗಿ ಬಿಡ್ಬೇಡ್ರಪ್ಪ. ಪುಂಗಿ ಬಿಡೋಣ ಬೇರೆಯವ್ರಣ್ಣ, ನಾವು ರಿಯಲ್ ಆಗಿ ತಂದಿರೋದು 85,000 ತಂದಿದ್ದಣ್ಣ, ತಗೊಂಡಿದ್ದ ಬೇರೆಯವ್ರ ಹತ್ರ. ಓಕೆ, ಆ ಫ್ರೆಂಡ್ಗೆ ಅವ್ರು ಮೇಯ್ಸಕ್ಕೆ ಹಾಕ್ದೇನೆ ಕೆಡಿಸ್ಬಿಟ್ಟಿದ್ರು, ಅದಕ್ಕೋಸ್ಕರ ನಾವು 1 ಚಿಲ್ಲರೆ ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀವಿ. ಎಷ್ಟಕ್ಕೆ ಇಟ್ಕೊಂಡ್ರಿ ನೀವು? 1 ಲಕ್ಷ ಚಿಲ್ಲರೆ ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀವಣ್ಣ ನಾವು. ಚಿಲ್ಲರೆ ಅಂದರೆ 1,01,000 ಅಣ್ಣ. 1,01,000 ಅಲ್ಲ, ಈಗ ಕೆಟ್ಟೋಗಿದ್ವಲ್ಲ, ನೀವು ಕಮ್ಮಿಗೆ ತೊಗೋಬೋದಿತ್ತಲ್ವಾ? ಕಮ್ಮಿಗೆ ತಗೋಬೋದಿತ್ತಣ್ಣ, ಈಗ ನಾವೇ ಹಿಡ್ಕೊಟ್ಬಿಟ್ಟು ಬೇರೆ ಹತ್ರ ಹಿಡ್ಕೊಂಡ್ರೆ ಹೆಂಗಾಯ್ತಿದ್ದಾಳೆ ಅಣ್ಣ, ಆ ಥರ. ಬೇಜಾರಾಯ್ತಿದ್ದಲ್ವ, ನಾವೇ ಮೇಲೆ ಈಗ ಅಣ್ಣ, ನಾನು ಏನಕ್ಕೆ ಈ ಮಾತು ಕೇಳ್ತಿದ್ದೀನಿ ಅಂದರೆ,
ಇವಾಗ ನೀವು ಹೇಳ್ತಾ ಇದ್ದೀರಾ 80,000ಕ್ಕೆ ನೀವು ಕೊಡಿಸಿದ್ರಿ, 21,000 ಅವ್ರಿಗೆ ಲಾಭ ಕೊಟ್ರಿ. ಕೊಡೋ ಅವಶ್ಯಕತೆ ಏನಿತ್ತು? ಕೆಟ್ಟೋಗಿದ್ದು 10,000 ಗಂಟಲ್ಲಿ ಬಿಡಿಸಿ ತೆಗಿಬೋದಿತ್ತಲ್ಲ. ಅಣ್ಣ ಅವ್ರು ತಗೊಬಂದ್ರು ಬಿಟ್ರು ಅನ್ನೋದಕ್ಕಿಂತ ಪ್ರಶ್ನೆ ಏನಪ್ಪ ಅಂತಂದ್ರೆ ಫ್ರೆಂಡ್ಸ್ ಸರ್ಕಲಲ್ಲಿ ತಗೊಂಡಿದ್ರಲ್ಲಣ್ಣ, ಅವ್ರಿಗೆ ಮೋಸ ಮಾಡಿ ಕರ ತಕೋದ್ ಬೇಡ ಅನ್ಬಿಟ್ಟು 21,000 ಲಾಭ ಕೊಟ್ಟಿ ಅಣ್ಣ. ಕರ್ಲಳ್ಳಿ ರಾಘು ಅಂತ ಇವನೇ ಕರ ತಕೊಂಡ. ಇದು ಫ್ರೆಂಡ್ ಸರ್ಕಲ್ ಎಲ್ಲ ತಗೊಂಡದ್ದು. ಬೇರೆಯವ್ರಂಗೆ 10 ಲಕ್ಷ ಕೊಟ್ಟು 12 ಲಕ್ಷ ಕೊಟ್ಟು ಅಂತ ಪುಂಗಿ ಬಿಡುದಲ್ಲ ಅಣ್ಣ ಜನ. ರೈತರು ನೇಗ್ಲು ಕಟ್ಕೊ ಉಳುಕ್ಕೆ ಹೊಲಕ್ಕೋಸ್ಕರ ಮನೆಗೊಂದೊಂದು ಏರ್ ಇರ್ಲಿ ಅನ್ಬಿಟ್ಟು ತಂದು ಸಾಕೊಂಡಿರೋದು ಅಷ್ಟೇ ಅಣ್ಣ. ಅಲ್ಲ ನಮ್ಗೆ ಕೈ ಸರಿಲ್ಲ ಕಾಲ್ ಸರಿಲ್ಲ ಅಂದ್ಬಿಟ್ಟು ಎತ್ ಕಟ್ಲಿಲ್ಲ ಅಣ್ಣ. ನೀನು ಎತ್ ನೋಡ್ದಲ್ಲ, ಎತ್ ನೋಡ್ಬಿಟ್ಟು ನೀನು ಒಂದು ವ್ಯಾಪಾರ ನೋಡು. ಈಗ ಯಾತಕ್ಕೆ ನಾನು ಈಗ ಕೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ಹೇಳಿದ್ರಿ ಒಪ್ಕೊಂಡೆ. ಇವಾಗ 10 ಲಕ್ಷ ರೂಪಾಯಿಂದನೇಗೂ ಕಾಲು ಚೆನ್ನಾಗಿಲ್ದಿರೋವನ್ನು ಕೂಡ ತಂದು ಕಟ್ಕೊಂಡಿರೋರು ಅವರೇ, ವ್ಯವಹಾರ ಮಾಡ್ತಿರೋರು ಅವರೇ, ಸರಿನಾ? ವಿಡಿಯೋ ಮುಂದೆಗಡೆ ಬಂದ ತಕ್ಷಣ 10 ಲಕ್ಷದ 20 ಲಕ್ಷ ಹೇಳಿ 5 ಲಕ್ಷಕ್ಕೆ ತಂದು 15 ಲಕ್ಷ ಹೇಳಿರೋರು ಅವರೇ, ಸರಿನಾ? ಇವಾಗ ಆ ಥರ ಲೆಕ್ಕಾಚಾರಕ್ಕೆ ಹೋದರೆ ಸೋಷಿಯಲ್ ಮೀಡಿಯಾಯಿಂದನೇ ಜನ ಹಾಳಾಗಿರೋದು. ಇವತ್ತು ರೈತರು ನಾಳು ಮಾಡ್ತಿರೋದೇ ಬೆಳಿತಾರ ರೈತರ ಮಕ್ಕಳು ಹಾಳಾಗೋದ್ರು. ನೋಡಿ ಪಬ್ಲಿಕ್ ಮಾಡಿ ಯಾವಾಗ ಬಿಟ್ರು ಕಾಲ್ ಸರಿ ಇಲ್ದಾರು ಕೈ ಸರಿ ಇಲ್ದಾರು 20 ಲಕ್ಷ ಹೇಳಿದ್ರಲ್ಲ ಅವಾಗ ಹಾಳಾದ್ರು. ಅದು ಕರೆಕ್ಟೇ, ನೀವು ಹೇಳ್ತಿರೋದು ನಿಜಾನೇ ಅದು. ಯಾಕೆಂದರೆ ಅದು ಹಾಳು ಮಾಡಿದ ಕಾರಣ ಯಾರು ಅಂದರೆ ನಮ್ಮಂಥ ಸೋಷಿಯಲ್ ಮೀಡಿಯಾದವರು, ಇನ್ಫ್ಲೂಯೆನ್ಸರು. ಯಾಕೆ ಅಂತಂದರೆ ನಮಗೆ ವ್ಯೂಸ್ ಬೇಕು, ನಮಗೆ ಲೈಕು ಕಮೆಂಟ್ಸ್ ಬೇಕು, ಜನ ನೋಡಬೇಕು, ಯಾರೋ ಒಬ್ರು ವೀಡಿಯೋ ಮಾಡ್ತಾವ್ರೆ ಅಂತ. ಇದರಿಂದನೇ ಇವತ್ತು ರೈತರನ್ನ ಹಾಳು ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಅದು ಬಂದು ಬಡವ್ರ ಮನೇಲಿ ಒಂದು ವೀಡಿಯೋ ಮಾಡಿ ಆ ವಿಡಿಯೋ ಹಾಕಿದ್ರೆ ಅದಕ್ಕೆ ಬೆಲೆ ಇರ್ತದೆ. ಅಲ್ಲಿ ಹೋದ ತಕ್ಷಣ ಬಿರಿಯಾನಿ ಕೊಡಿಸ್ತಾರೆ, ಎಲ್ಲ ಎಣ್ಣೆ ಗಿಣ್ಣೆ ಗುಂಡು ತುಂಡು ಎಲ್ಲ ರೆಡಿ ಇರ್ತದೆ. ಸೊ ಅಲ್ಲಿ ಹೋಗಿ ಲೈಟಿಂಗಲ್ಲಿ ವಿಡಿಯೋ ಮಾಡ್ತೀವಿ. ಇಲ್ಲಿ ಬಡವ್ರ ಮನೆಗೆ ಬಂದರೆ ಏನು ಸಿಗ್ತದೆ? 1 ಲೀಟ್ರ್ ಪೆಟ್ರೋಲು ಸಿಗಲ್ಲ. ನಿಮ್ಮ ಖರ್ಚು ನೀವು ಬಂದು ವಿಡಿಯೋ ಮಾಡ್ಬಿಡ್ತೀರಲ್ಲ, ನಮ್ಮ ಕಡೆಯಿಂದ ಏನು ಸಿಕ್ಕಲ್ವಲ್ಲ ರೈತರಿಂದ. ಅದೇ ಆಗಿರೋದು. ಇವಾಗ ನೀವು ಹೇಳ್ತೀರಾ 100% ಅದು ಸತ್ಯನೇ. ಯಾಕೆಂದ್ರೆ ಇವಾಗ 15 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ಹೇಳ್ತಾರೆ, 20 ಲಕ್ಷಕ್ಕೆ ತಂದೆ ಅಂತ. ಈಗ ಇವನು ಇದ್ರಲ್ಲಿ ನಾನು ಬಂದಾಗ ಬೆಳಗ್ಗೆ ಮಳ್ಳು ಹೊಡ್ಕೊಂಬತ್ತಿದ್ದ, ಮಣ್ಣೋ ಏನೋ ಹೊಡ್ಕೊಂಬತ್ತಿದ್ದ ಕೆರೆಯಿಂದ. ಆ 20 ಲಕ್ಷ ರೂಪಾಯಿ ದನನ ಕಟ್ಬಿಟ್ಟು ಯಾವ ಮಳ್ಳು ಹೊಡೆಯೋಣ ನಾವು? ಅಣ್ಣ ಇಸ್ಕ ಮನಿ ಕಬಿಟ್ಟವೇನ ಮುಳ್ಳು ಕಟ್ಬಿಟ್ಟು ಹೊಡೆದ್ರವ ಇಸ್ಕ ಮನಿ ಕಬಿಟ್ಟವೇನೋ ಮುಳ್ಳಂಗಡಿಗೆ ಬೇಡ. ಅಲ್ಲ ಅದಂತೂ ನಿಜನೇ ಬಿಡ್ರಿ, ಅದು ಕನ್ಫರ್ಮೇ. ಯಾಕೆಂದ್ರೆ ಇವತ್ತು ಯಾರೋ ಮೊನ್ನೆ ನಾನು ಒಂದು ವೀಡಿಯೋದಲ್ಲಿ ನೋಡಿದೆ, 10 ಲಕ್ಷ ರೂಪಾಯಿ ಕೊಟ್ಟೆ ಊರಿಗೆ, 20 ಲಕ್ಷ ಕೊಟ್ಟೆ, 15 ಲಕ್ಷ ಕೊಟ್ಟೆ, ಅವೆಲ್ಲ ಹೇಳವ್ರೆ, ಸರಿನಾ? ಅವ್ರ ಅಪ್ಪನ ಕರೆಕ್ಟಾಗಿ ಹುಟ್ಟಿದ್ರೆ ತಗೊಂಡಿರೋನು ಕೊಟ್ಟಿರೋ ಬಂದೆ ಎಲ್ಲಾರ ಪ್ರಮಾಣ ಮಾಡ್ತಾರಣ್ಣ. ನಾವು ಬರ್ತೀವಿ ಹಳ್ಳಿ ಕಡೆಯಿಂದ ರೈತರು, ಅವ್ರು ಬರ್ತಾರ. ಅದು ಕರೆಕ್ಟೇ ಬಿಡಿ. ಯಾಕೆಂದರೆ ಕೊಟ್ಟಿರೋರು ಈಸ್ಕೊಂಡಿರೋರು ಯಾರು ಬಂದು ಪ್ರಮಾಣ ಮಾಡಲ್ಲ. ಯಾಕೆ ಅಂತಂದರೆ ಕರೆಕ್ಟ್, ಅದು ಕರೆಕ್ಟೇ. ಯಾಕೆ ಅಂತಂದರೆ ಏನು ಮಾಡ್ಕೊಂಡಿರ್ತಾರೆ ಅಂತಂದರೆ ಒಳಗೆ ಒಂದು ವ್ಯಾಪಾರ ಆಗಿರ್ತದೆ, 10 ಜನನ ದೊಡ್ಡವ್ರನ್ನ ಕರೆದು ವ್ಯಾಪಾರ ಮಾಡ್ತಾರೆ. ಆ ವ್ಯಾಪಾರ ಮಾಡೋದ್ರಲ್ಲಿ ಸತ್ಯ ಏನು ಅಂತ ವ್ಯಾಪಾರ ಮಾಡಿರೋರಿಗೆ ಗೊತ್ತಿರ್ತದೆ, ಆದ್ರೆ ಅದು ಯಾವುದನ್ನು ಹೇಳ್ಕೊಳ್ಳಲ್ಲ. ನಾವೇನಾರ ಕೇಳ್ಬಿಟ್ರೆ ಅದನ್ನು ನಮ್ಮ ಮೇಲೆ ತಪ್ಪು, ನೀವು ಕೇಳ್ಬಿಟ್ರಿ ಹಂಗೆ ಹಿಂಗೆ ನೀವು ಎತ್ಲಿಕ್ಕೆ ಕೊಡ್ತೀರಿ ಜನಕ್ಕೆ. ಈ ಜನ ನಾನು ಎತ್ಲಿಕ್ಕೆ ಕೊಡ್ತಾ ಇದ್ದೀನಿ, ಎಲ್ಲ ಜನನ ನೀವು ಹಾಳು ಮಾಡ್ತಾಯಿದ್ದೀರಪ್ಪ. 20 ಲಕ್ಷ ವ್ಯಾಪಾರ ಹೇಳ್ತಾ ಇದ್ದೀರಾ, 20 ಲಕ್ಷಕ್ಕೆ ತಂದೆ ಅಂತ ಹೇಳ್ತೀರಾ. ಆ 20 ಲಕ್ಷಕ್ಕೆ ತಂದಿರೋದ್ರಲ್ಲಿ ಏನು ಸಿಗ್ತಾ ಇದೆ? ಅದೇ ನಮ್ಮ ಮನೇಲಿ ಒಂದು ಒಳ್ಳೆ ದನ ಇರ್ತದಲ್ಲ. ಈಗ ಆಯ್ತಪ್ಪ, ಈ ಬಿಳಿ ಕರನ ಒಂದು ಲಕ್ಷ ಕೊಟ್ಬಿಟ್ಟು ಹೊಡ್ಕೊಂಡು ಹೋಗ್ಲಪ್ಪ ಅದನ್ನ. ಮತ್ತೆ ಬಂದು ಹೊಡ್ಕೊಳ್ಳಿ ನಗ್ನಗ್ತಾ ಖುಷಿಯಾಗಿ ನಮ್ಮ ಹುಡುಗ ಒಪ್ಲಿಲ್ಲ ಅಂದ್ರೆ ನಾನೇ ಹೊಡ್ಕೊಡ್ತೀನಿ. ಅದನ್ನು ಮಾಡಲ್ಲ ನಮ್ಮ ಜನ. ಯಾಕೆ ಮಾಡಲ್ಲ ಅಂತಂದರೆ ತಾವು ಎಲ್ಲಿ ದುಡ್ಡು ಕೊಟ್ಬಿಟ್ರೆ ದುಡ್ಡು ಹೊಂಟಾಯ್ತದೆ. ಅದೇ ಶ್ರೀಮಂತರ ಮನೆಗೆ, ಯಾರೋ ದಳ್ಳಾಳಿ ಮನೆಗೆ, ದೊಡ್ಡ ವ್ಯಕ್ತಿ ಮನೆಗೆ ದುಡ್ಡು ಕೊಡ್ತಾರೆ. ಅದು ಇತ್ತೀಚೆಗೆ ಒಂದು ತಟ್ಟೆಲಿ ತುಂಬಿಡ್ಕೋದು ಬೇರೆ ಪ್ಯಾಷನ್ ಮಾಡ್ಕೊಂಬಿಟ್ಟವ್ರು ಈಗ ಜನ. ನಾವು ತಟ್ಟೆಲಿ ತುಂಬಿಡ್ತೀವಿ, ನಾವು ಬೆಳೆದಿರೋ ರಾಗಿ ಭತ್ತ ಏನ್ ಬೇಕು ತಟ್ಟೆಗೆ ತುಂಬಿಡ್ತೀವಿ. ಅದು ಕರೆಕ್ಟ್. ಅಷ್ಟು ದುರಂಕಾರದಲ್ಲಿ ತೋರಿಸೋಣ. ಓಕೆ ಅಣ್ಣ, ಇವಾಗ ಈ ದನನ 120 ಏನಾದ್ರು ಬಂದು ಯಾರಾದರೂ ಬಿಚ್ಚಿರಿ ನನಗೆ 120 ಬೇಕು ಅಂತ ಕೇಳಿದ್ರೆ ಏನು ಮಾಡ್ತೀವಿ? ಬಿಚ್ತೀರಾ? ಬಿಚ್ಕೊಡ್ತೀವಿ ಅಣ್ಣ. ಅವ್ರ ಮನೆ ಜೊತೆ ಇದ್ದು ಅವ್ರ ಮನೆ ಚೆನ್ನಾಗಿ ಬೆಳಗ್ತಿದೆ ಅಂದ್ರೆ ಬಿಚ್ಕೊಡ್ತೀವಿ. ಅದ್ರ ಸಮಾಧಾನ ಅಣ್ಣ, ಖುಷಿಯಿಂದ. ಏನು ಅಥವಾ ಜೊತೆನೇ ಬಿಚ್ಚಬೇಕು ಹಿಂಗೆ ಹಂಗೆ ಅಂತ ಏನಿಲ್ಲ, ಏನಿಲ್ಲ ಅಣ್ಣ, ಬಿಚ್ಕೊಡ್ತೀರಾ ಮೇರಿಲಿ ಅಣ್ಣ, ಅದ್ರಲ್ಲೇನಿಲ್ಲ ಆ ಥರ. ಯಾಕೆಂದರೆ ಇದು ಹಿಡ್ಕೊಂಡ ತಕ್ಷಣ ಒಳ್ಳೆ ಕುಣಿತಾ ಇರ್ತದಲ್ಲ ಯಾವಾಗಲೂ, ಅದಕ್ಕೋಸ್ಕರ ಯಾರು ರೇಸ್ ಅವರು ಅಣ್ಣ ಇದು ಆ ಥರ ಸ್ಪೀಡ್ ಹೋಗಲ್ವಾ ಕಪ್ಪುದು? ಅಷ್ಟು ಸ್ಪೀಡ್ ಇಲ್ಲ, ಒಟ್ಟಲ್ಲಿ ನಾರ್ಮಲ್ ಆಗಿ ಅಷ್ಟೇ. ಅಂದರೆ ಗೇಯಕ್ಕೆ ಆಯ್ತದೆ. ಇದು ಏನಿದ್ರು ಇದು ರ್ಯಾಕೆಟು. ಓಕೆ ಅಣ್ಣ, ಇದು ಬಿಟ್ಟರೆ ಬೇರೆ ಏನು ದನ ಕರು ಸಾಕೊಂಡಿದ್ದಾರ ನೀವು? ಓಕೆ, ಈಗ ನೀವು ಇಷ್ಟು ಜನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂತೀರಲ್ಲ, ಹೆಂಗೆ ನಿಮ್ಮ ಫ್ರೆಂಡ್ ಸರ್ಕಲು? ಒಳ್ಳೇದು ಕೆಟ್ಟದ್ದು ಎಲ್ಲದಕ್ಕೂ ಹಿಂಗೇನಾ? ಅದೇ ಥರ ಅದು ಬೇಕಾಗಿರೋದು ನಮ್ಮ ರೈತರ ಮಕ್ಕಳಿಗೆ. ಆ್ಯಕ್ಚುಲಿ ಅದೇ ಇರೋದು. ಅಲ್ಲೆಲ್ಲೋ ಕೂತ್ಕೊಂಡು ಕಂಪ್ಯೂಟರ್ ಮುಂದೆಗಡೆ ಕೊಟ್ಬಿಟ್ಟು ಇವತ್ತು ಹೇಳ್ತಾರಲ್ಲ
ಆ ಥರ ಎಲ್ಲ ಆಗಲ್ಲ. ಓಕೆ, ನಿಮ್ಮಲ್ಲಿ ಈಗ ನೀವು ಇಲ್ಲಿ ಅಗ್ರಿಕಲ್ಚರ್ ಲ್ಯಾಂಡು ಹೊರಗಡೆ ಇರ್ತಕ್ಕಂಥ ಹಳ್ಳಿಯವರು, ನಾನು ನಿಮ್ಮನ್ನು ಒಂದು ಕ್ವಶನ್ ಕೇಳ್ತೀನಿ, ದಯವಿಟ್ಟು ಎಲ್ಲರೂ ಕರೆಕ್ಟಾಗೆ ನಿಯತ್ತಾಗಿ ಉತ್ತರ ಕೊಡಿ. ಬಿಡದಿಲಿ ಗ್ರೇಟರ್ ಬೆಂಗಳೂರು ಅಂತ ಮಾಡಿ ಇವತ್ತು 9,000 ಎಕರೆನ ಅಕ್ವೈರ್ ಮಾಡ್ತಿದ್ದಾರೆ. ಅಲ್ಲಿನ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಅಲ್ಲಿ ಡಿ ಕೆ ಶಿವಕುಮಾರ್ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಹೇಳ್ತಾರೆ, ಬರಡು ಭೂಮಿ ಇದು, 20 ಜನ ಅಲ್ಲಿರೋ ರೈತರು, ನಾನು ಹೋಗಿ ನೋಡ್ಕೊಂಬಂದಿದ್ದೀನಿ ಹೆಲಿಕಾಪ್ಟ್ರಲ್ಲಿ ಕ್ಯಾಮ್ರಾ ಹಾಕೊಂಡು ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ನೀವು ಅಲ್ಲೆಲ್ಲ ಓಡಾಡಿದ್ದೀರಾ? ಬಿಡದಿ, ಬೈರಮಂಗ್ಲ, ಕಂಚಕನಹಳ್ಳಿ, ಹಳಸಂದ್ರ ಅಲ್ಲೆಲ್ಲ. ಅಣ್ಣ, ನಿಮಗೆ ಅನ್ನಿಸ್ತಂಗೆ ಅದು ನೀರಾವರಿ ಜಮೀನ ಫಲವತ್ತಾಗಿದೆಯಾ ವ್ಯವಸಾಯಕ್ಕೆ ಅಥವಾ ಬರಡು ಭೂಮಿನ? ಅಣ್ಣ, ಸಾವಿರಾರು ಜನ ನಿಂತ್ಕೊ ಬೋಯ್ತಾವ್ರಲ್ಲ ಅವ್ರಿಗೆ, ಹಂಗ್ ಮಾಡ್ತಾವ್ರೆ, ಅಕ್ವೈರ್ ಮಾಡ್ತಾವ್ರೆ ಅಂತ. ಅವ್ರ್ಯಾರು ರೈತರಲ್ವೇ? ಅವರೆಲ್ಲ ದುಡ್ಡು ಕೊಟ್ಟವ್ರಂತೆ, ಬಿರಿಯಾನಿ ಕೊಟ್ಟು ಕರ್ಸ್ಕೊಂಡವ್ರಂತೆ. ಯಾರಣ್ಣ ಅಂದವರು? ಡಿ ಕೆ ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿಗಳು. ಅಣ್ಣ, ಕೊಡ್ಬೋದು ದುಡ್ಡ ರೈತರಿಗೆ ದಿನಾಲ್ವೇ. ಅವ್ರು ಬಂದು ಲಕ್ಷ ಕೊಟ್ಬಿಟ್ಟು ಬಂದು ರಾಜಕಾರಣಕ್ಕೆ ಕಿತ್ತು ಕರೀತದಾರ. ಅವರು ವಾದ ಮಾಡೋಕೆ ಅಲ್ಲಿ, ಜಗಳ ಮಾಡೋಕೆ ಅಲ್ಲಿ. ರೈತರು ಭೂಮಿ ತಿನ್ಕೊಂಡು ಹಾಳಾಗಿ ಉದ್ಧಾರ ಆಗಿರೋ ಯಾರಿದಾರಣ್ಣ ಜೀವನದಲ್ಲಿ ಆ ಥರ. ಓಕೆ, ನಿಮ್ಮ ಲೆಕ್ಕದಲ್ಲಿ ಈಗ ನೀವೆಲ್ಲರೂ ಆಲ್ಮೋಸ್ಟ್ ಆ ಕಡೆ ಹೋಗಿರ್ತೀರಾ, ಓಡಾಡಿದೀವಣ್ಣ. ಏನು ತೆಂಗಿನ ಮರ, ಅಡಿಕೆ ಮರ ಎಲ್ಲ ಬೆಳೆಗಳು ಜೋರಾಗಿದೆಯಾ? ಫಲವತ್ತವಾಗಿ ಭೂಮಿಲಿ ಎಲ್ಲ ಚೆನ್ನಾಗಿ ಬೆಳೀತಾ ಇರೋದಕ್ಕೆ ಹೋಗಿರೋದಣ್ಣ. ಯಾಕೆಂದ್ರೆ ಬೆಂಗಳೂರಿಗೆ ಹತ್ತಿರ ಆಗೋದಲ್ಲಣ್ಣ. ಇದೇ ಒಂದು ಟೈಮಲ್ಲಿ ಕುಮಾರಸ್ವಾಮಿ ಅವ್ರು ಯಾವಾಗ ಅಕ್ವೈರ್ಗೆ ಹೋಗಿದಾಗ ಡಿ ಕೆ ಶಿವಕುಮಾರ್ ತಡೆದ್ರು. ಅವಾಗ ಕಂಡಿರ್ಲಿಲ್ವ ಅವ್ರಿಗೆ? ಈಗ ಇವ್ರು ಬಂದ್ಬಿಟ್ಟವ್ರೆ. ನಾನು ಅದನ್ನು ಕೆಲವು ಕಡೆ ಹೇಳ್ದೆ ಆ ಮಾತನ್ನು. ಲಕ್ಷ ಖರ್ಚು ಮಾಡಿ ನಮ್ಮ ಅಪ್ಪ ಸೋತೋದ, ನಮ್ಮ ಅವ್ವ ಸೋತೋದ್ಲು, ನಮ್ಮ ತಾತ ಸೋತೋದ ಅಂತ ಗೋರಿ ಕಟ್ಟಿದ್ರಲ್ಲ, ಇವಾಗ ಹೋಗಿ ಯಾವ ಮಶಾಣದಲ್ಲಿ ಪೂಜೆ ಮಾಡ್ತಾರೆ ಕೊಟ್ಬಿಟ್ಟು? ಅವರು ಸಂಪಾದನೆ, ನಾನು ಇದನ್ನು ಪದೇ ಸಾರಿ ಹೇಳಿದ್ದೀನಿ ಅಣ್ಣ. ನಮ್ಮ ತಾತ, ನಮ್ಮ ಅಪ್ಪಂದಿರು, ನಮ್ಮ ಮುತ್ತಾತಂದಿರು ಕಷ್ಟಪಟ್ಟು ಕೂಲಿ ಮಾಡಿ ಸಂಪಾದನೆ ಮಾಡಿ ಮಡಗಿದ್ರು. ಇವತ್ತು ಸ್ಕ್ವೇರ್ ಫೀಟ್ ಬೆಲೆ ಬಂದಿದೆ. ಒಂದು ಕುಂಟೆ ಮಾರ್ಕೊಂಡ್ರೆ ಒಂದು ಕಾರ್ ಬರ್ತದೆ. ಅದಕ್ಕೆ ನನಗೆ ಇಷ್ಟೊಂದು ದುರಾಂಕಾರ ಬಂದಿದೆ. ಫಸ್ಟು ಈ ಮಾರ್ಕೊಂಡು ತಿನ್ಕೊಂಡು ಶೋಕಿ ಮಾಡೋದನ್ನ ಬಿಟ್ಬಿಟ್ರೆ ಜನ, ನಾವು ಕಷ್ಟಪಟ್ಟು ಗೇಯಬೇಕು, ನಮ್ಮ ಅಪ್ಪ ಮಾಡಿರೋದನ್ನ ಡಬಲ್ ಮಾಡಬೇಕು, ನಮ್ಮ ತಾತ ಮಾಡಿರೋದನ್ನ ಡಬಲ್ ಮಾಡಬೇಕು ಅಂದರೆ ಯಾವುದೇ ಕಾರಣಕ್ಕೂ ನಮ್ಗಳ ಕೈಲಿ ಗೇಯೋಕ್ಕಾಗಲ್ಲ. ಅವ್ರು ಮಾಡಿ ಇಕ್ಕಿರೋದನ್ನ ಬೇಕಾದ್ರೆ ಮಾರ್ಕೊಂಡು ಖರ್ಚು ಮಾಡೋಷ್ಟು ಕೆಪಾಸಿಟಿ ಇದೆ ಶೋಕಿ ಮಾಡೋಕ್ಕೆ, ಸರಿನಾ? ಜನ ನೋಡಲಿ ಅಂತಲೇ ಇಷ್ಟಪ್ಪ ಚೈನ್ ಹಾಕ್ಕೊಳ್ಳೋದು, ನಾಳೆ ಬೆಳಗ್ಗೆ ಬುಲೆಟ್ ಬೈಕ್ ತಗೊಬರೋದು, ಕಾರ್ ತಗೊಂಬರೋದು, ಇದೆಲ್ಲ ಮಾಡ್ತಾರೆ. ಆದರೆ ನಾನು ಅಲ್ಲೋಗಿ ಜನಗಳನ್ನ ನೋಡಿದಾಗ, ಮಾತಾಡಿಸಿದಾಗ, ಅಲ್ಲಿರೋದೆಲ್ಲ ತೆಂಗಿನ ಗಿಡ, ಅಡಿಕೆ ಗಿಡ, ಒಳ್ಳೆ ಫಲವತ್ತಾಗಿದೆ ಭೂಮಿ. ಆದರೂ ಕೂಡ ಅದೇ ಭೂಮಿನ ಬೇಕು ಅಂತ ಹಠ ಮಾಡಿ ಇವತ್ತು ಅಕ್ವೈರ್ ಮಾಡ್ತಿದ್ದಾರೆ. ನಾಳೆ ದಿನ ನೀವು ಕೂಡ ಆ ಅಂಥ ಒಂದು ಸನ್ನಿವೇಶ ಬಂದಾಗ ಅಲ್ಲಿ ಜನ ಸ್ಟ್ರೈಕು ಅದು ಇದು ಮಾಡ್ತಿದ್ದಾರೆ, ಅಂಥ ಹೋರಾಟಕ್ಕೆ ನೀವು ಬೆಂಬಲ ಕೊಡ್ತೀರಾ? ಗ್ಯಾರಂಟಿ ಕೊಡ್ತೀವಿ. ಅಂತ ಬೆಂಬಲ ನಾವು ಕೊಟ್ಟೆ ಕೊಡ್ತೀವಿ. ಅಂಥ ರೈತರ ಮಕ್ಕಳಾಗಿ ಅಲ್ಲಿನ ರೈತರ ಮಕ್ಕಳಿಗೆ ಒಂದಲ್ಲ ಒಂದಿನ ನಾವು ಬೆಂಬಲ ಕೊಡ್ತೀವಿ. ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ಹೇಳ್ತೀನಿ. ಏನು ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇದೆಯಾ ನಮ್ಮದು, ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಆಲ್ಮೋಸ್ಟ್ ಅಲ್ಲಿ ಬರ್ತಕ್ಕಂಥವ್ರು ಎಲ್ಲ ಏನು ರೈತರು ಇರ್ತಾರೋ, ಹೊರಗಡೆಯವ್ರು ಇರ್ತಾರೋ, ಒಂದಿನ ಕರಿತೀನಿ. ದಯವಿಟ್ಟು ನಾವು ಕೂಡ ಒಂದಿನ ಒಂದು ಬೈಕ್ ರ್ಯಾಲಿಯನ್ನು ಮಾಡಬೇಕು ಅಂತ ಹೊರಟಿದ್ದೀವಿ. ಅತಿ ಶೀಘ್ರದಲ್ಲಿ ಮಾಡ್ತೀವಿ. ಅದನ್ನು ಪರ್ಮಿಷನ್ ಕೂಡ ಎಲ್ಲದನ್ನು ವ್ಯವಸ್ಥೆ ಮಾಡಿಕೊಂಡೆ ಕಾನೂನು ರೀತಿಯಲ್ಲಿ, ಕಾನೂನಿನ ಅಡಿಯಲ್ಲಿ ಏನು ಮಾಡಬೇಕು ಅದನ್ನು ನಾವು ಕೂಡ ಮಾಡೋಕ್ಕೆ ಮುಂದಾಗ್ತೀವಿ. ದಯವಿಟ್ಟು ಎಲ್ಲ ಯುವಕರು ದಯವಿಟ್ಟು ಸಪೋರ್ಟ್ ಕೊಡಿ. ಅಲ್ಲಿನ ರೈತರಿಗೆ ದಯವಿಟ್ಟು ಭೂಮಿ ಉಳ್ಕೊಳ್ಳಿ. ತುಂಬ ಒಂದು ಖುಷಿ ಪಡ್ತಾರೆ. ಎಷ್ಟೋ ಜನ ಈಗ ಅಲ್ಲಿ ಕಳ್ಕೊಂಡಿರೋರು ಇದ್ದಾರೆ, ಬೇಕು ಅನ್ನೋರು ಇದ್ದಾರೆ, ಬೇಡ ಅನ್ನೋರು ಇದ್ದಾರೆ. ಇದೇ ಬಿಡದಿ ಒಳಗಡೆ 2,000 ರೂಪಾಯಿ ಸ್ಕೋರ್ ಬಿಟ್ಟಿದ್ದದು ಇವತ್ತು 5,000 ರೂಪಾಯಿ ಆಗದೆ. ಅವ್ರು ಕೊಟ್ಟರೆ 2 ಕೋಟಿ ದುಡ್ಡು ಒಂದು ಸೈಟ್ ತೊಗೊಂಡು ಒಂದು ಮನೆ ಕಟ್ಕೊಳ್ಳೋಕ್ಕಾಗಲ್ಲ. ಒಂದು ಎಕರೆ ಕಳ್ಕೊಂಡು ಏನು ಪ್ರಯೋಜನ? ಓಕೆ ಅಣ್ಣ, ಹಂಗೆ ಒಂಚೂರು ಹಂಗೆ ವಾಕಿಂಗ್ ಬಿಡೋಣ, ಹಂಗೆ ಹೋಗಿ ಮುಂದಕ್ಕೆ. ಅಣ್ಣ, ಯಾವುದು ಸುಳಿ ಗಿಳಿ ಇಲ್ಲ ಅಲ್ಲ? ಬಲ್ಚರಿಕ್ಕಿರವು ಯಾವುದೂ ಇಲ್ಲ. ಹಂಗೆ ನಿಲ್ಸೋಣ, ಅಲ್ಲೇ ನೋಡ್ಕೊಂಬಿಡ್ತೀನಿ ನಾನೇ ಒಂದ್ಸತಿ. ಯಾವುದಕ್ಕೂ ಪರಕ್ ಸುಳಿ ಇಲ್ವಾ? ಹಣೆ ಮಗಳು ಸುಳಿ, ಅದಕ್ಕೂ ಹೋದೆ, ಇದಕ್ಕೂ ಹೋದೆ ಕರೆಕ್ಟಾಗೆ. ಅಣ್ಣ, ಇದಕ್ಕೆ ಬಲ್ಗಡಿ ಗುಂಡಿಗೆ ಸುಳಿ ಅದೇ. ಹಾಂ, ಬಲ್ಗಡಿಗೆ ಐತೆ. ಮತ್ತೆ ಇಲ್ಲ ಅಂತೀರ ಬಲ್ಚರಿಕೆ ಇರೋದು ಯಾವುದುವೆ ಅಲ್ಲ, ತಪ್ಪು ಕಟ್ಟಲ್ಲ, ಆದರೂ ಬಲ್ಚರಿಕೆ ಅದು ಗುಂಡಿಗೆ ಸುಳಿ ಇದೆ. ಸರಿನಾ? ಈ ಎತ್ತಿಗೆ ಯಾವುದೂ ಇಲ್ಲ ಸ್ನೇಹಿತರೆ. ಓಕೆ, ಬಾಣ ತಿರುಗಿಸ್ಕೊಂಡು ನೋಡ್ತಾ ಇರ್ಬೋದು ಸ್ನೇಹಿತರೆ. ಏನಿವತ್ತು ಒಂದು ಜೊತೆ ಕರುಗಳನ್ನ ಕೊಂಬಾಡಿದ್ದೀವೋ, ಸಿಕ್ಕಾಬಟ್ಟೆ ಸ್ಪೀಡಿದೆ. ವೈಟ್ ಕರು ರೇಸ್ ಅವ್ರಿಗೆ ಯಾರಿಗಾದರೂ ಆಗುತ್ತೆ. ಬೇಕಾರೆ ಅನುಕೂಲ ಇದ್ದು ಅವ್ರಿಗೆ ಬೇಕು ಅನ್ನೋರು ಫೋನ್ ಮಾಡಿ ಮಾತಾಡ್ಬೋದು. ನಂಬರ್ ಹಾಕಿರ್ತೀನಿ. ದಯವಿಟ್ಟು ದನ ಬೇಕು ಅನ್ನೋಂಥವ್ರು ಮಾತ್ರ ಫೋನ್ ಮಾಡಿ ಮಾತಾಡಿ. ಸುಮ್ಮನೆ ಯಾರು ಫೋನ್ ಮಾಡಬೇಡಿ.
ಓಕೆನಾ? ತಿರ್ಸೋಣ ಹಿಂಗೆ. ಏನು ಕುಣಿತದಲ್ಲ, ನೀವೇನು ಹೊಡೆದು ರೂಢಿ ಮಾಡೋದಾ ರೇಸ್ಗೆ? ನಾವೇನು ಅಷ್ಟೊಂದು ಹೊಡಿಲ್ಲ ಅಣ್ಣ ಅದಕ್ಕೆ, ಅದೇ ಗಲಾಟೆ ಮಾಡ್ತಿದ್ದಣ್ಣ. ಅದೇ ಗಲಾಟೆ ಮಾಡ್ತದೆ. ಇಲ್ಲಿ ಹೊಡೆದ್ರೆ ಹಿಡಿಕೆ ಆಗೋದಿಲ್ಲ ಅಣ್ಣ ಅದು. ಓಕೆ ಯಾರಾದರೂ ಅಂಥ ರೇಸ್ಗೆ ಹೋಗ್ಬೇಕು ಅನ್ನೋರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.